ಅಲ್ಪಸಂಖ್ಯಾತರ ವಿಚಾರದಲ್ಲಿ ಮತ್ತೆ ಮೀಸಲಾತಿ ಹೆಚ್ಚಳ ಮಾಡಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದೆ. ಇನ್ನು ಎರಡನೇ ಸುದ್ದಿ ಅಂತ ಹೇಳಿದ್ರೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಾವ ರೀತಿ ಆಗುತ್ತೆ, ಯಾಕಂದರೆ ಈಗ ಆಲ್ರೆಡಿ ಗ್ರೇಟರ್ ಬೆಂಗಳೂರು ಅಂತ ಹೇಳಿ 5 ವಿಭಾಗಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ BBMP ಚುನಾವಣೆ ಕಥೆ ಏನು, ಅದರ ಬಗ್ಗೆ ಕೂಡ ನೋಡೋಣ. ಆನಂತರದಲ್ಲಿ ಕೊನೆಗೂ ಕೂಡ ಯಾರದ್ದೋ ತಪ್ಪಿಗೆ ಮತ್ತಾರದ್ದೋ ಬಲಿ ಅಂತಾರಲ್ಲ, ಹಾಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಇವತ್ತು ಜೀವ ಇಲ್ಲದೆ ಮಲಗಿದ್ದಾನೆ. ಇನ್ನೊಂದು ಕಡೆ 56 ಪೊಲೀಸರ ವರ್ಗಾವಣೆಯಾಗಿದೆ ಮಂಗಳೂರಿನಲ್ಲಿ. ಇತ್ತೀಚೆಗೆ ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಇಡೀ ರಾಜ್ಯ ಗಮನಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಹಾಗೂ ಬೆಂಗಳೂರಿನಿಂದಲೂ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವರನ್ನು ಕೂಡ ಶೋಗೆ ವೆಲ್ಕಮ್ ಮಾಡ್ತಾ ಮೊದಲ ಸುದ್ದಿಯತ್ತ ಗಮನ ಹರಿಸೋಣ. ಮೊದಲು ಗಣೇಶ್ ಇದ್ದಾರೆ, ರಾಕೇಶ್ ಇದ್ದಾರೆ, ಜೊತೆಗೆ ಮಂಗಳೂರಿನಿಂದ ಆದಿತ್ಯ ಇದ್ದಾರೆ. ಒಂದೊಂದಾಗಿ ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರ ಮೀಸಲಾತಿ ಏರಿಕೆ ಆಗಿದೆ. 10% 15% ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ. ಗುತ್ತಿಗೆ ವಿಚಾರದಲ್ಲಿ ಕೂಡ ಮೀಸಲಾತಿ ಏರಿಕೆ ಮಾಡಿದ ನಂತರದಲ್ಲಿ ಹೇಗೆ ಬಹಳ ದೊಡ್ಡ ವಿರೋಧದ ಅಲೆಯನ್ನು ಎದುರಿಸಬೇಕಾಯಿತು, ಈಗ ಮತ್ತೊಮ್ಮೆ ಮೀಸಲಾತಿಯ ಹೆಚ್ಚಳ ಆಗಿದೆ. ಅದು ವಸತಿ ಇಲಾಖೆಯ ಯೋಜನೆಗಳಲ್ಲಿ 10% ಇತ್ತು, ಈಗ 15 ಮಾಡಿದ್ದಾರೆ. ಈ ಏರಿಕೆಗೆ ಸಂಪುಟ ಅನುಮೋದನೆ ಕೊಟ್ಟಿದೆ. ಸಂಪುಟ ಸಭೆಯ ಬಳಿಕ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೊಸ ಮೀಸಲಾತಿ ಜಾರಿಗೆ ಸಂಪುಟ ಒಪ್ಪಿಗೆ ಕೊಟ್ಟರೆ ಸಾಕು, ಬಹಳ ದೊಡ್ಡ ರೀತಿಯ ಪ್ರಕ್ರಿಯೆ ಅದರಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಕಾನೂನು ತರುವಂಥ ಅವಶ್ಯಕತೆ ಇಲ್ಲ, ವಿಧೇಯಕ ಮಂಡಿಸುವಂಥ ಅವಶ್ಯಕತೆ ಇಲ್ಲ, ಸದನದಲ್ಲಿ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ, ಸಾಮಾಜಿಕ ನ್ಯಾಯದ ಅನುಸಾರ ಮೀಸಲಾತಿ ನೀಡಲಾಗ್ತಾ ಇದೆ ಅಂತ ಹೇಳಿ ಸಂಪುಟ ಸಭೆಯ ತೀರ್ಮಾನವನ್ನು ತಿಳಿಸಿದ್ದಾರೆ HK ಪಾಟೀಲ್. ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬದಲು ಮೀಸಲಾತಿಯನ್ನು 15% ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ತದ್ರಿ, ಉಳಿದ ಸಮುದಾಯಗಳಿಗೂ ಇರ್ತದ, SC ST ಇರ್ತದ, ಜನರಲ್ ಇರ್ತದ, ಮತ್ತು ಆ ಸ್ಕೀಮ್ ವೈಸ್ ಬಸವ ಬೇರೆ, ಅಂಬೇಡ್ಕರ್ ಯೋಜನೆ ಬೇರೆ, ಹಿಂಗೆ ಇರ್ತದೆ. ಜನರಲ್ ಆಗಿನೂ ಇರ್ತದೆ, ಸ್ಪೆಸಿಫಿಕ್ ರಿಸರ್ವೇಶನ್ ಇರ್ತದೆ. ಏನ್ರಿ ಹೆಚ್ಚಳಕ್ಕೆ ಕಾರಣ ಕೇಂದ್ರ ಸರ್ಕಾರದವರು, ಈ ರಾಜಕೀಯ ಅಂದ್ರಲ್ಲ, ನಿಮ್ಗೆ ಹೇಳ್ತೀನಿ, ಕೇಂದ್ರ ಸರ್ಕಾರದವರು ಅವರಿಗೆ ಕೊರತೆ ಇದ್ದಂಥ ವಸತಿಯನ್ನು ಗಮನಿಸಿ ಅವರೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಏನು ವಸತಿ. ಮತ್ತಷ್ಟು ಮಾಹಿತಿ ನಮ್ಮ ಹಿರಿಯ ರಾಜಕೀಯ ವರದಿಗಾರ ರಾಕೇಶ್ ನೀಡ್ತಾ ಹೋಗ್ತಾರೆ. ರಾಕೇಶ್, ಈಗಾಗಲೇ ಗುತ್ತಿಗೆ ವಿಚಾರದಲ್ಲಿ ಮೀಸಲಾತಿ ಹೆಚ್ಚಳಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಇದೀಗ ವಸತಿ ವಿಚಾರದಲ್ಲೂ ಕೂಡ 10% 15% ಏರಿಕೆ ಮಾಡಲಾಗಿದೆ. ರಾಜಕೀಯವಾಗಿ ಇದನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ಒಂದು ಭಾಗ. ಆದರೆ ಮಾನದಂಡ ಏನು ಅಂತ, ಏರಿಕೆಯಾಗಿರುವಂಥ ವಿಚಾರಕ್ಕೆ ಮಾನದಂಡ ಏನನ್ನು ಅನುಸರಿಸ್ತಾ ಇದೆ ಅಂತ? ದಶರಥ್, ಈಗ ರಾಜ್ಯ ಸರ್ಕಾರದ ವಸತಿ ಯೋಜನೆಗಳಲ್ಲಿ ಇನ್ನು ಮುಂದೆ ಅನ್ವಯ ಆಗುವಂತೆ ಮುಸಲ್ಮಾನರಿಗೆ ಅವರನ್ನು ಒಳಗೊಂಡಂತೆ, ಅಂದರೆ ಸರ್ಕಾರದ ನಿರ್ದೇಶನದಲ್ಲಿ ಕ್ಯಾಬಿನೆಟ್ನ ಇವತ್ತಿನ ಡಿಸಿಷನ್ನಲ್ಲಿ ಅಲ್ಪಸಂಖ್ಯಾತ ವರ್ಗಕ್ಕೆ ಮೀಸಲಾತಿಯನ್ನು ಏರಿಕೆ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಇದರಲ್ಲಿ ಕೇವಲ ಮುಸ್ಲಿಂ ವರ್ಗಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಪಸಂಖ್ಯಾತ ವರ್ಗದಡಿ ಬರುವಂತಹ ಕ್ರಿಶ್ಚಿಯನ್ ಹಾಗೆ ಇತರ ಮೈನಾರಿಟಿ ವರ್ಗಗಳೇನಿದೆ ಅವೆಲ್ಲವಕ್ಕೂ ಕೂಡ ಈ ಮೀಸಲಾತಿ ಏರಿಕೆ ವಿಚಾರವನ್ನು ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಆದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣ ಮುಸ್ಲಿಂ ಸಮುದಾಯಕ್ಕೆ ಸಿಗುತ್ತದೆ ಅನ್ನುವಂಥದ್ದು ವಿಚಾರ. ಕಾನೂನು ಸಚಿವರ ಹೇಳಿಕೆ ಪ್ರಕಾರದಲ್ಲಿ ಈ ನಿರ್ಧಾರ ಸರ್ಕಾರ ಬದಲಾದ ಕಾಲಘಟ್ಟದಲ್ಲಿ
ಅಗತ್ಯವಾಗಿರುವಂತಹ ಮೀಸಲಾತಿ ವಿಚಾರವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಬೇಕಾದಂತಹ ಸರ್ವೆ ಮತ್ತು ವರದಿಯನ್ನು ತರಿಸಿಕೊಳ್ಳಲಾಗಿದೆ. ಅದರ ಆಧಾರದಲ್ಲಿ ಈ ಮೀಸಲಾತಿಯನ್ನು ಕೊಡಲಾಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದೆ. ಹಾಗೆ ಇದನ್ನು ಜಾರಿ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಹೊಸ ಕಾನೂನನ್ನು ತರುವ ಅವಶ್ಯಕತೆ ಇಲ್ಲ. ಈಗಿರುವ ಸಂಪುಟದ ನಿರ್ಧಾರದ ಜೊತೆಯಲ್ಲೇ ಇವನ್ನು ಇಂಪ್ಲಿಮೆಂಟ್ ಮಾಡಲಾಗ್ತದೆ ಅನ್ನುವಂತಹ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇದರ ಹಾಗೆ ರಾಜ್ಯ ಸರ್ಕಾರದ ಅಂದರೆ ಕೆಲವು ಸಮುದಾಯ ಆಧಾರಿತ ಯೋಜನೆಗಳನ್ನು ಹೊರತುಪಡಿಸಿ ಸರ್ಕಾರದಿಂದ ಘೋಷಣೆಯಾಗುವ ಎಲ್ಲ ರೀತಿಯ ವಸತಿ ಯೋಜನೆಗಳಿಗೆ ಈ ಮೀಸಲಾತಿ ಅನ್ವಯ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ಒಂದು ಹಂತದಲ್ಲಿ ಇದು ಸಮಾಜದ ನಿರ್ಮಾಣದಲ್ಲಿ ಸರ್ಕಾರ ಕೊಟ್ಟಿರುವಂತಹ ಸಹಬಾಳ್ವೆಯ ಲೆಕ್ಕಾಚಾರದ ನಿಲುವು ನಿಂತು ಅದಕ್ಕೆ ಪೂರಕವಾಗುವಂತಹ ನಿರ್ಧಾರವನ್ನು ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಇದಕ್ಕೆ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ವಿಚಾರಾಧಾರಿತವಾಗಿ ಈ ಹಿಂದಿನಿಂದಲೂ ತಾವು ಹೇಳಿದ ಹಾಗೆ ಕಾಮಗಾರಿಗಳ ವಿಚಾರದಲ್ಲಿದ್ದಂಥ ಮೀಸಲಾತಿಯನ್ನು ವಿರೋಧಿಸಿದಂಥ ಬಿಜೆಪಿ ಹಾಗೆ JDS ಈ ವಿಚಾರದಲ್ಲೂ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದೆ. ಅದಕ್ಕೆ ಬೇಕಾಗಿರುವಂತಹ ಪ್ರತಿಕ್ರಿಯೆಗಳನ್ನು ಕೂಡ ಕೊಟ್ಟಿದೆ. ಈ ಹಿಂದೆ ಅಂಬೇಡ್ಕರ್ ಅವರು ಮೀಸಲಾತಿ ವಿಚಾರದಲ್ಲಿ ಜಾತಿ ಆಧಾರಿತ ಮೀಸಲಾತಿಯನ್ನು ಕೊಡಬಾರದು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು. ಸೊ ಇದನ್ನು ಈಗ ಕಾಂಗ್ರೆಸ್ ಸರ್ಕಾರ ಮಾಡಲು ಹೊರಟಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಸಾಮಾಜಿಕ ಭದ್ರತೆಯ ದೃಷ್ಟಿಯಲ್ಲಿ ಕೆಳಗೆ ನಿಂತವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಅವರು ಇಟ್ಟುಕೊಂಡಿದ್ರು. ಆದರೆ ಅದನ್ನು ಮೀರಿ ಈಗ ಕೇವಲ ತನ್ನ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಜಾತಿ ರಾಜಕಾರಣವನ್ನು ಪುಷ್ಟಿ ಮಾಡುವಂತಹ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನು ನಾವು ವಿರೋಧಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಮುಂಬರುವಂತಹ ಮುಂಗಾರು ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಜನರಿಗೆ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡ್ತೇವೆ. ಸರ್ಕಾರದ ಪ್ರತಿ ಹೆಜ್ಜೆಯಲ್ಲೂ ಇರುವಂತಹ ಜಾತಿ ಆಧಾರಿತ ಲೆಕ್ಕಾಚಾರವನ್ನು ದೂರ ಸರಿಸುವಂತಹ ಸಮಾಜದ ಅವರ ಹೇಳಿಕೆಗೆ ವಿರುದ್ಧವಾಗಿ ನಡೆದುಕೊಳ್ತಿರೋದನ್ನು ಖಂಡಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ತನ್ನ ಅಜೆಂಡಾದ ಲೆಕ್ಕಾಚಾರದಲ್ಲಿ ನಿಲುವನ್ನು ನಿರ್ಧಾರವನ್ನು ತೆಗೆದುಕೊಂಡ್ರೆ ವಿಪಕ್ಷಗಳು ಇದಕ್ಕೆ ಪ್ರತಿಯಾಗಿ ತಮ್ಮ ಪ್ರತಿಕ್ರಿಯೆಗಳನ್ನು ದಾಖಲಿಸ್ತಾ ಇದೆ. ದಶರಥ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.